ಯೇಸು ಕ್ರಿಸ್ತರ ಮೊದಲ ನಾಮದಿಂದ ನಿಮ್ಗೆಲ್ಲರಿಗೆ ನಾನು ಒಂದನ್ನು ತಿಳಿಸೋನಾಗಿದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಯೇಸುವಿನಲ್ಲಿರುವಾಗ ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ ದೇವರ ಕೊಡುವನಾಗಿದ್ದಾನಂತೆ ನೋಡುತ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಚನದಲ್ಲಿ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬರಿಗೆ ಈ ವಾಕ್ಯಗಳು ಕೊಡಲ್ಪಟ್ಟಿದೆ. ಯಾಕಂದ್ರೆ ನಾವು ಈ ಲೋಕದಲ್ಲಿ ಅನೇಕ ಜನಗಳು ತಂದೆ ಹೆಂಡತಿಯ ಮಾತು ಕೇಳುವುದಿಲ್ಲ, ತಾಯಿ ಗಂಡನ ಮಾತು ಕೇಳುವುದಿಲ್ಲ, ಮಕ್ಕಳು ತಂದೆ ತಾಯಿಗಳ ಮಾತು ಕೇಳುವುದು, ಮನಸ್ಸು ಬಂದ ಹಾಗೆ ಲೋಕದಲ್ಲಿ ಜೀವಿಸುವವರಾಗಿದ್ದಾರೆ ನೋಡ್ತೇವೆ. ಯಾವಾಗ ನೀವು ಯೇಸುವಿನಲ್ಲಿ ರಕ್ಷಣೆ ಹೊಂದುವವರಾಗಿದ್ದೀರೋ ಅಲ್ಲಿ ಒಂದು ಕುಟುಂಬ ಆಗಿರುತ್ತದೆ. ಯೇಸು ಯಾರ ಕುಟುಂಬದಲ್ಲಿ ಇರುತ್ತಾನೋ ಅಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಒಗ್ಗಟ್ಟು ಎಲ್ಲವನ್ನೂ ಇರುವುದಾಗಿದೆ ಅಂತ ನೋಡ್ತೇವೆ. ಯಾಕಂದ್ರೆ ಯೇಸು ಪ್ರೀತಿಸುವನಾಗಿದ್ದಾನೆ ನೋಡ್ತೇವೆ. ಯಾರಲ್ಲಿ ಯೇಸು ಇರುತ್ತಾನೋ ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಒಗ್ಗಟ್ಟು ಎಲ್ಲವನ್ನು ಯೇಸು ಕೊಡುವನಾಗಿದೆ ನೋಡುತ್ತೇವೆ. ಕರ್ತನಾದ ಯೇಸುವಿನ ಮೇಲೆ ನೆಡುವುದಾದರೆ ನಿಮಗೆ ಲೋಕದಲ್ಲಿ ರಕ್ಷಣೆ ಸಿಗುವುದಾಗಿದೆ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ದಿವಸದಲ್ಲಿ ಯಾರ್ಯಾರು ನೀವು ಆತನಲ್ಲಿ ಇಲ್ಲವೋ ನೀವು ಆತನ ಒಂದು ಸನ್ನಿಧಿಯಲ್ಲಿ ಬರ್ರಿ. ಬಂದಾಗ ದೇವರು ನಿಮಗೆ ರಕ್ಷಣೆಯನ್ನು ಕೊಟ್ಟು ನಿಮ್ಮನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸಿ ನಿಮ್ಮನ್ನು ಬಲವನ್ನು ಪಡಿಸುವಂತನಾಗಿದ್ದಾನೆ ಅಂತ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸುವಿನ ಬರುವುದಾದರೆ ನಿಮಗೆ ಎಲ್ಲ ರೀತಿಯಿಂದಲೂ ದೇವರು ಅನುಗ್ರಹಿಸಿ, ಬಲಪಡಿಸಿ, ರಕ್ಷಿಸಿ ನಿಮ್ಮನ್ನು ಕಾಯ್ದು ಕಾಪಾಡುವನಾಗಿದ್ದಾನೆ ನೋಡ್ತೇವೆ. ಈ ವಾಕ್ಯಗಳು ದೇವರ ಆಶೀರ್ವಾದ ಮಾಡಿ ಭೂಮಿ ಆಕಾಶ ನೋಟ್ ಮಾಡುತ್ತೆ. ದೇವರೇ ನಿಮಗೆ ಸ್ತೋತ್ರಪ್ಪ. ಹೌದಪ್ಪ ಯೇಸುವೆ, ನಿನ್ನಲ್ಲಿ ರಕ್ಷಣೆ ಮಾರ್ಗದಲ್ಲಿ ಇರುತ್ತಾರೆ, ನೀನು ಕಾಯ್ದು ಕಾಪಾಡಿ ನಡೆಸುವಂತ ದೇವರಾಗಿದೆ ನೋಡ್ತೇವೆ. ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಡುವಂತ ದೇವರು ನೀನು ಒಬ್ಬನಾಗಿದೆ ಯೇಸುವೆ. ಹೌದಪ್ಪ ಕರ್ತನೆ, ನಿನ್ನಲ್ಲಿ ಯಾರು ಇರ್ತಾರೋ ಅವರ ಕುಟುಂಬವನ್ನು, ಅವರ ಮನೆಯನ್ನು, ಅವರ ಮಕ್ಕಳು ಎಲ್ಲರೂ ನಿನ್ನ ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ ತಂದೆ, ಆಮೇನ್.